ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ 25ನೇ ತಾರೀಕು ನಮಗೆ ಭಾನುವಾರ ರಥಸಪ್ತಮಿ ಬಂದಿದೆ. ತುಂಬಾ ವಿಶೇಷವಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಭಾನುವಾರ ನಾವು ಭಗವಂತನಿಗೆ ಕಣ್ಣಿಗೆ ಕಾಣಿಸುವಂಥ ಪ್ರತ್ಯಕ್ಷ ದೇವರು ಭಾಸ್ಕರ ಅಂದರೆ ಸೂರ್ಯ ದೇವನು ನಮಗೆ ವಿಶೇಷವಾದಂಥ ದಿನವೇ ಬಂದಿದ್ದಾರೆ. ಅಂದರೆ ರವಿವಾರನೇ ನಾವು ಮುಖ್ಯವಾಗಿ ಭಗವಂತನನ್ನು ಪೂಜಿಸುವಂಥದ್ದು. ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸೂರ್ಯ ಭಗವಾನನನ್ನು ನಾವು ನಮಸ್ಕಾರ ಮಾಡ್ತೀವಿ. ಏಕೆಂದರೆ ವಿಶೇಷವಾಗಿ ನಾವು ಪೂಜೆಗಳನ್ನು ಮಾಡ್ಕೊಳ್ಳದೇ ಇದ್ದರೂ ಕೂಡ ಭಗವಂತನಿಗೆ ಈ ರೀತಿ ಈ ದಿನ ಮಾಡಿಕೊಂಡಾಗ ಹಾಗೂ ಇವುಗಳನ್ನು ನಾವು ಸ್ನಾನಕ್ಕೆ ಬಳಸ್ಕೊಂಡಾಗ ನಾವು ಆರೋಗ್ಯ ಚೆನ್ನಾಗಿರುತ್ತೆ ಹಾಗೂ ಆರ್ಥಿಕವಾಗಿ ನಾವು ತುಂಬಾ ಪ್ರಬಲರಾಗ್ತೀವಿ. ಸೊಸೈಟಿಯಲ್ಲಿ ತುಂಬ ಗತ್ತಾಗಿ ಗೌರವ ಘನತೆಯಿಂದ ಬಾಳೋದಕ್ಕೆ ನಮಗೆ ಇದೆಲ್ಲವೂ ಸಹಾಯ ಮಾಡುತ್ತೆ. ಅಂದರೆ ನಾವು ಈ ಒಂದು ಸೊಸೈಟಿಯಲ್ಲಿ ಬದುಕಬೇಕು ಅಂದರೆ ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಬೇಕು. ಅಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕೆಲಸಗಳು ಕೂಡ ಪೂರಕವಾಗಿ ನಡೆಯುತ್ತೆ. ಯಾವಾಗಲೂ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಸೂರ್ಯನನ್ನು ನಮಸ್ಕಾರ ಮಾಡಬೇಕು. ಸೂರ್ಯ ದೇವನು ನಮಸ್ಕಾರ ಪ್ರಿಯ ಸ್ನೇಹಿತರೆ. ರಥಸಪ್ತಮಿಯ ದಿನ ತಪ್ಪದೆ ಇವುಗಳನ್ನು ನಾವು ಮಾಡಿಕೊಂಡಾಗ ಹಾಗೂ ಈ ಮರವನ್ನು ನಾವು ಮುಟ್ಟಿದಾಗ, ಏಕೆಂದರೆ ಸೂರ್ಯನ ಕಿರಣಗಳು ಅನ್ನೋದು ಇದರಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಆ ಶಕ್ತಿ ಅನ್ನೋದು ದುಪ್ಪಟ್ಟಾಗಿರುತ್ತೆ. ನಾವು ಅವುಗಳನ್ನು ಮುಟ್ಟಿದಾಗ ವರ್ಷ ಪೂರ್ತಿ ನಮ್ಮ ಕೋರಿಕೆಗಳು, ನಮ್ಮ ಆಸೆ, ನಮ್ಮ ಕನಸು ಏನಿರುತ್ತೋ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಪ್ರಥಮವಾಗಿ ನಮಗೆ ಕೈ ಹಿಡಿಯುವಂಥದ್ದು. ಅದಕ್ಕೆ ಸೂರ್ಯ ಭಗವಾನನಿಗೆ ನಾವು ಈ ರೀತಿ ಮುಖ್ಯವಾಗಿ ಬೆಳಗ್ಗೆನೇ ಅರುಣೋದಯ ಸಮಯದಲ್ಲಿ ಎದ್ದು ಸ್ನಾನಕ್ಕೆ ಎಕ್ಕದ ಎಲೆಗಳನ್ನು ಮೊದಲೇ ತಂದಿಟ್ಕೊಂಡಿರಿ. ಎಕ್ಕದ ಎಲೆಗಳಲ್ಲಿ ಸೂರ್ಯನ ಕಿರಣಗಳ ಆ ಶಕ್ತಿ ಅನ್ನೋದು ಹಿಡಿದಿಟ್ಕೊಂಡಿರುತ್ತೆ. ಅದಕ್ಕೆ ನಾವು ಅದನ್ನು ನಮ್ಮ ತಲೆ ಭುಜಗಳ ಮೇಲೆ ಈ ರೀತಿ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಶರೀರದಲ್ಲಿರುವಂಥ ಏನು ಕೆಟ್ಟ ಶಕ್ತಿ ಏನಿರುತ್ತೆ ಹಾಗೂ ಆ ದೋಷಗಳು ಏನಿರುತ್ತೆ, ಆರೋಗ್ಯ ಸಮಸ್ಯೆಗಳೇನಿರುತ್ತೆ ಎಲ್ಲವೂ ಹೊರಟೋಗಿ ತುಂಬ ಆರೋಗ್ಯವಂತರಾಗಿ ಇರುವಂಥ ಸಹಾಯ ಮಾಡುತ್ತೆ. ಅರ್ಘ್ಯ ಬಿಡಬೇಕು ಸೂರ್ಯನಿಗೆ. ಯಾವಾಗಲೂ ಅಷ್ಟೇ ಸೂರ್ಯ ದೇವನು ನಮಸ್ಕಾರ ಪ್ರಿಯ ಹಾಗೂ ಅರ್ಘ್ಯವನ್ನು ಬಿಟ್ಟಾಗ ನಮ್ಮ ಆಲೋಚನಾ ಶಕ್ತಿ ತುಂಬ ಶುದ್ಧವಾಗಿರುತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಡ್ಕೊಳ್ತೀವಿ ಅದೆಲ್ಲವೂ ಬಹಳ ಮುಖ್ಯವಾಗಿರುತ್ತೆ. ಹಾಗೂ ಈ ದಿನ ಗೋಧಿಯನ್ನು ನೀವು ತಗೊಂಡು ಬನ್ನಿ ಮನೆಗೆ. ಗೋಧಿ ಹಾಗೂ ಗೋಧಿ ನುಚ್ಚು ಬರುತ್ತಲ್ವ, ಆ ಗೋಧಿಯಿಂದ ಮಾಡಿರುವಂಥ ಯಾವುದೇ ಸಿಹಿ ಆಗಿರಬಹುದು, ನೀವೇ ಮಾಡಬಹುದು, ಇಲ್ಲಾಂದರೆ ಹೊರಗಡೆಯಿಂದ ತಗೊಂಡು ಬಂದು ಕೂಡ ಇಡಬಹುದು. ಈ ರೀತಿ ಈ ದಿನ ತಿಂದಾಗ ತುಂಬ ಉತ್ತಮವಾಗಿರುತ್ತೆ. ಗೋಧಿಯಿಂದ ನೀವು ಆ ನುಚ್ಚಿಂದ ಕೂಡ ಏನಾದರೂ ಪಾಯಸ ಸಿಹಿಯನ್ನು ಮಾಡಿ ಭಗವಂತನಿಗೆ ಇಟ್ಟು ಆ ಕಿರಣಗಳು ಬೀಳುವಂಥ ಜಾಗದಲ್ಲಿ ಇಟ್ಬಿಟ್ಟು ತದನಂತರ ಅದನ್ನು ಮನೆಯವರೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ತಗೊಂಡ್ರೆ ನಮ್ಮ ದೇಹ ತುಂಬ ಗಟ್ಟಿಯಾಗಿರುತ್ತೆ, ಇಮ್ಯುನಿಟಿ ತುಂಬ ಬಿಲ್ಡ್ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನು ಈ ದಿನ ಮರೆಯದೆ ಈ ಸಣ್ಣ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಅದೃಷ್ಟ ಅನ್ನೋದು ತಾನಾಗೆ ಹುಡುಕೊಂಡು ಬರುತ್ತೆ, ದರಿದ್ರ ಅನ್ನೋದು ದೂರ ಆಗುತ್ತೆ ಸ್ನೇಹಿತರೆ. ಚಕ್ಕೆ, ಸಿನ್ನಮೆನ್ ಅಂತ ಹೇಳ್ತೀವಿ. ಇದನ್ನು ಮನೆಗೆ ನಿಮಗೆ ಎಷ್ಟು ತೋಚುತ್ತೋ ಅಷ್ಟನ್ನು ತಗೊಂಡು ಬನ್ನಿ. ಬೆಲ್ಲವನ್ನು ತಗೊಂಡು ಬನ್ನಿ. ಬೆಲ್ಲ ಪರಿಶುದ್ಧವಾದಂಥ ಪದಾರ್ಥ. ಎಲ್ಲ ದೇವತೆಗಳಿಗೂ ಕೂಡ ನೈವೇದ್ಯವಾಗಿ ನಿವೇದನೆ ಮಾಡುವಂಥ ಒಂದು ಆಗಿರೋದ್ರಿಂದ ಅದನ್ನು ಕೂಡ ತಗೊಂಡು ಬನ್ನಿ. ಗೋಧಿ ನುಚ್ಚು ಈ ಥರ ನೀವು ತಗೊಂಡು ಬನ್ನಿ. ತಗೊಂಡು ಬಂದಾದಮೇಲೆ ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಲೋಟ ತಗೊಳ್ಳಿ. ಶುದ್ಧವಾದಂಥ ನೀರನ್ನು ತಗೊಂಡು ಸ್ವಲ್ಪ ಸಿನಾಮೆನ್ನನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ಅದರೊಳಗಡೆ ಹಾಕಿ, ಕಲ್ಲುಪ್ಪನ್ನು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಬಿಟ್ಟಿದೆ. ನಿಮ್ಮ ಮನೆಯ ಸುತ್ತ, ನಿಮ್ಮ ಡಾಬಾ ಮೇಲೆ ಈ ಥರ ಪ್ರೋಕ್ಷಣೆ ಮಾಡಿಕೊಂಡಾಗ ನಿಮಗೆ ಅದೊಂದು ಪ್ರೊಟೆಕ್ಷನ್ ಕೊಡುತ್ತೆ. ತುಂಬ ಉತ್ತಮವಾಗಿರುತ್ತೆ. ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಎಲ್ಲವೂ ಶುಭ ಕಾರ್ಯಗಳು ಆಗುತ್ತೆ. ತುಂಬ ಸಂತೋಷವಾಗಿರ್ತೀರ ಹಾಗೂ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ. ಈ 3 ವಸ್ತುಗಳಲ್ಲಿ
ನಿಮಗೆ ಎಷ್ಟು ತೋಚುತ್ತೋ ಅಷ್ಟನ್ನು ಮನೆಗೆ ಕೊಂಡುಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ ನೋಡಿ, ನಾವು ಎಕ್ಕದ ಎಲೆಗಳನ್ನು 7 ಎಕ್ಕದ ಎಲೆಗಳನ್ನು ತಗೊಂಡು ಬಂದು ಅದರ ಮೇಲೆ ಎಳಚಿ ಹಣ್ಣು ಅಂತ ಹೇಳ್ತೀವಲ್ವ, ಅದನ್ನು ನೀವು ಅದರಲ್ಲೂ ಕೂಡ ಆ ಎಲೆಯಲ್ಲಿ ಆ ಗಿಡದಲ್ಲಿ ನಮಗೆ ಸೂರ್ಯನ ಕಿರಣಗಳ ಶಕ್ತಿ ಅನ್ನೋದು ಜಾಸ್ತಿ ಅಡಗಿರುತ್ತೆ. ಇವುಗಳನ್ನು ಇಟ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ಸ್ನೇಹಿತರೆ. ಯಾವುದೇ ಕಾಯಿಲೆ ಕಸಾಲೆಗಳು ಕೂಡ ಬರೋದಿಲ್ಲ. ಇದ್ದಾಗಲೂ ಕೂಡ ಅದನ್ನು ನಾವು ಕ್ರಮೇಣವಾಗಿ ದೂರ ಮಾಡಬಹುದು. ಒಬ್ಬ ಮನುಷ್ಯನಿಗೆ ಉತ್ತಮವಾದಂಥ ಜೀವನ ಮಾಡಬೇಕು ಅಂದರೆ ಅದು ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈ ದಿನ ನೀವು ಈ ರೀತಿ ಮಾಡ್ಕೊಳ್ಳಿ. ಹಾಗೆ ನಾವು ಅಗ್ನಿಮರ ಅಂತ ಹೇಳ್ತೀವಿ ಗಿಡ, ಇದು ತುಂಬ ಹಳ್ಳಿಗಳಲ್ಲಾದರೆ ಸಿಗುತ್ತೆ, ಆದರೆ ನಮಗೆ ಸಿಟಿಗಳಲ್ಲಿ ಹುಡ್ಕೋದು ತುಂಬ ಕಷ್ಟ. ಈ ಮರದಲ್ಲಿ ಯಥೇಚ್ಛವಾಗಿ ಸೂರ್ಯನ ಕಿರಣಗಳು ಈ ಗಿಡಕ್ಕೆ ಶೇಖರಿಸಿಟ್ಟಿರೋದ್ರಿಂದ ಈ ಮರವನ್ನು, ಈ ಗಿಡವನ್ನು ನಾವು ಮುಟ್ಟಿದಾಗ ಏನಾಗುತ್ತೆ ಅಂದರೆ ನಮ್ಮ ಕೈಯಲ್ಲಿ, ನಮ್ಮ ದೇಹದಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು ಹಾಗೂ ನಾವು ದುರದೃಷ್ಟವಂತರು, ಯಾವುದೇ ರೀತಿಯ ಅದೃಷ್ಟ ಇಲ್ಲ ಅಂತ ಹೇಳುವಂಥವರು ಈ ದಿನ ತಪ್ಪದೆ ಈ ಮರವನ್ನು ಮುಟ್ಟಲು ಪ್ರಯತ್ನಿಸಿ. ಎಲ್ಲ ರೀತಿಯ ಸೌಭಾಗ್ಯಗಳು ಅನ್ನೋದು ಹುಡ್ಕೊಂಡು ಬರುತ್ತೆ, ಅದೃಷ್ಟ ಸಂಪತ್ತು ಅನ್ನೋದು ಹುಡ್ಕೊಂಡು ಬರುತ್ತೆ. ಆ ಗಿಡ ಎಲ್ರಿಗೂ ಸಿಗೋದಿಲ್ಲ, ಸಿಕ್ಕಿದ್ರೆ ಅದೃಷ್ಟ. ಫಸ್ಟೇ ನೋಡಿಟ್ಕೊಂಡಿರಿ, ಭಾನುವಾರ ನೀವು ಯಾವ ಸಮಯಕ್ಕಾದರೂ ಕೂಡ ನೋಡಬಹುದು. ಹೋಗಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸೂರ್ಯ ಭಗವಾನನಿಗೆ ಕೇಳಿಕೊಂಡು ಬರಬಹುದು. ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಎಕ್ಕದ ಗಿಡ ಅನ್ನೋದು ಸಿಕ್ಕೇ ಸಿಗುತ್ತೆ. ಎಕ್ಕದ ಗಿಡವನ್ನು ಮುಟ್ಟಿ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತಗೊಂಡು, ಶುದ್ಧವಾದಂಥ ನೀರನ್ನು ತಗೊಂಡೋಗಿ ಒಂದು ಚೊಂಬು ನೀರನ್ನು ಹಾಕಿ ಮುಟ್ಟಿಬಿಟ್ಟು ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಒಂದು ಪಾಸಿಟಿವ್ ರೂಪದಲ್ಲಿ ಕೇಳಿಕೊಂಡು ಈ ವರ್ಷ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಸುಖ ಸಂತೋಷ ಸಮೃದ್ಧಿಯನ್ನು ಕೊಟ್ಟು ಕಾಪಾಡು ಭಗವಂತ ಅಂತ ಸೂರ್ಯ ಭಗವಾನನಿಗೆ ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಸ್ನೇಹಿತರೆ ಈ ದಿನ ಸೂರ್ಯನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಡಿ. ಬಹಳ ಒಳ್ಳೆಯದಾಗುತ್ತೆ. ಎಷ್ಟೋ ವರ್ಷಗಳಿಂದ ಕೋರ್ಟು ಕೇಸು ಕಚೇರಿ ದುಡ್ಡು ಕಾಸು ಹಾಗೂ ನಮಗೆ ಪ್ರಭುತ್ವದ ಕೆಲಸಗಳು ನಡಿಬೇಕು, ಈ ರೀತಿ ಇದ್ದಾಗ ನೀವು ಅರ್ಘ್ಯ ಬಿಡುವಾಗ ಏನು ಮಾಡಬೇಕು ಅಂದರೆ ಕೆಂಪು ಹೂಗಳನ್ನು, ಸ್ವಲ್ಪ ಬೆಲ್ಲವನ್ನು ಹಾಗೂ ಅಕ್ಷತೆಯನ್ನು ಇಷ್ಟನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ತಾ ಬಿಡಿ ಸೂರ್ಯ ಭಗವಾನನಿಗೆ. ತುಂಬ ಒಳ್ಳೆಯದಾಗುತ್ತೆ, ಕೆಲಸಗಳು ಸರಾಗವಾಗಿ ಜರುಗುತ್ತೆ ಅಂತ ಹೇಳಬಹುದು. ಯಾಕಂದರೆ ನಾವು ಸೂರ್ಯ ಭಗವಾನನಿಗೆ ಈ ರೀತಿ ಈ ದಿನಗಳಲ್ಲಿ ತುಂಬ ವಿಶೇಷವಾಗಿ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಭಗವಂತನು ಯಾಕಂದರೆ ಕಣ್ಣಿಗೆ ಕಾಣಿಸುವಂಥ ಪ್ರತ್ಯಕ್ಷ ದೇವನು, ತನ್ನ ವೇಗವನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳುವಂಥ ದಿನಗಳು ಬಂತಲ್ವ, ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆಯದಾಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ.